ನಮಸ್ಕಾರ ರೀ. ಇವಾಗ ನೋಡ್ರಿ ಇವಾಗ ದೊಡ್ಡ ದೊಡ್ಡ ಮಳೆ ಆಗಾಕತ್ತತಿ. ಹೊರಗೆ ಮಳೆ ಆಗಾಕತ್ತಂದ್ರೆ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ತಿನ್ಬೇಕನ್ನಿಸ್ತತಿ. ಬಿಸಿ ಬಿಸಿದು ಏನಾದರೂ ಅಂದ ತಕ್ಷಣ ನೆನಪಾಗೋದು ಬಜ್ಜಿ, ಬೋಂಡ, ಮಿರ್ಚಿ. ನಾನೀಗ ಮಿರ್ಚಿ ಮಾಡಿ ತೋರಿಸ್ತೇನೆ ನಿಮಗೆ. ಮಿರ್ಚಿ ಮಾಡಕತ್ತೇನೆ ಟೀ ಜೊತೆಗೆ. ನೋಡಿರಿ, ಅತಿ ಖಾರ ಇರಬಾರ್ದು, ಅತಿ ಸಪ್ಪೆ ಇರಬಾರ್ದು, ಮೀಡಿಯಮ್ ಖಾರ ಇರೋಂಥ ಇಂಥ ಮೆಣಸಿನ್ಕಾಯಿ ತೊಗೊಂಡೇನಿ, ತೊಳೆದು ಇಟ್ಕೊಂಡೇನಿ. ಆನಂತರ ನೋಡಿರಿ, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ದೊಡ್ಡ ಬೌಲಿಗೆ ಒಂದು ಬೌಲ್ ಕಡ್ಲೆ ಹಿಟ್ಟು ಹಾಕೋತಾನೆ. ಒಳ್ಳೆ ಕಡ್ಲೆ ಹಿಟ್ಟು ಇರಬೇಕು, ರುಚಿ ಬರೋಕ್ಕೆ. ಮಿರ್ಚಿ, ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಿಟಿಕೆ ಸೋಡಾ ಹಾಕ್ಕೊಳ್ಳೋಣ. ಚಿಟಿಕೆ ಸೋಡಾ ಹಾಕೋಣ. ಆನಂತರ ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನು ಅಜ್ವೈನ್ ಕಾಳು ಹಾಕೋಣ. ಚಳಿಗಾಲಕ್ಕೆ, ಮಳೆಗಾಲಕ್ಕೆ, ಹೊರಗೆ ಮಳೆ ಬರ್ತಾ ಇರುವಾಗ ಯಾರು ಬಂದಾಗ ಟೀ ಜೊತೆಗೆ ಚಿಟಿಕೆ ಅರಿಶಿನ ಹಾಕಿ ನೋಡಿರಿ. ಒಂದೆರಡು ಮಿರ್ಚಿ ಎದ್ದು ಬಿಟ್ರೆ ಏನು ಕೇಳ್ತೀರಿ, ಸೂಪರಾಗಿರ್ತತಿ. ಒಂದು 4 ಅಜ್ವೈನ್ ಕಾಳು ಹಾಕೋಣ. ಆನಂತರ 1-2 ಟೇಬಲ್ ಸ್ಪೂನು ಚಲೋ ಹೊತ್ನಾಗ ಎಣ್ಣೆ ಕಾಸಿ ಹಾಕ್ಕೊಳ್ಳೋಣ ಹಿಟ್ಟಿಗೆ. ಇದನ್ನು ಹಾಕಿ ಚಲೋ ಹೊತ್ನಾಗ ಕಲಸೋಣ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳೋಣ. ಮಿರ್ಚಿ ಬಿಡೋ ಅದಕ್ಕೆ ಹಿಟ್ಟು ಕಲಿಸ್ಕೊಳೋಣ. ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಮಿರ್ಚಿ ನೋಡಿರಿ ಇವು. ಹುಬ್ಬಳ್ಳಿ ಧಾರವಾಡ ಕಡೆ ಮಾಡೋಂಥ ಮಿರ್ಚಿ ನೋಡಿರಿ. ಈ ಥರ ಹಿಟ್ಟು ಕಲಿಸ್ಕೋಬೇಕು. ಇದನ್ನು ಒಂದೇ ರೊಟೇಷನ್ದಾಗ ಒಂದು 5 ನಿಮಿಷ ಚಲೋ ಹೊಡಿಬೇಕಿದ್ದನ್ನ. ಅದನ್ನ ವಿಡಿಯೋ ಲೆಂತಿ ಆಕೈತಂತ ತೋರಿಸಿಲ್ಲ. ಒಂದೇ ರೊಟೇಷನ್ದಾಗ ಒಂದು 5 ನಿಮಿಷ ಚಲೋ ನಂಗೆ ಹೊಡಿಬೇಕ್ರಿ ಇದು. ಇವಾಗ ನೋಡಿರಿ, ಎಣ್ಣೆ ಕಾಯಿ ಹಾಕಿಟ್ಟೇನೆ ಆಲ್ರೆಡಿ. ಮೆಣಸಿನ್ಕಾಯಿ ಇವು ಮುಂದಿರೋಂಥ ತುದಿ ಒಂದು 1/4 ಇಂಚು ಕಟ್ ಮಾಡ್ಕೊಂಬಿಡೋಣ. ಯಾಕಂದ್ರೆ ಇಡೀವು ಹಾಕಿಬಿಟ್ರೆ ಡಬ್ ಅಂತ ಪಟಾಕಿ ಸಿಡ್ದಂಗೆ ಸಿಡಿತಾವು. ಅವನ್ನ ಡ್ಯಾಮೇಜ್ ಮಾಡಬೇಕು. ಇವಾಗ ಹಿಟ್ಟಿನಾಗ ಈ ಥರ ಅದ್ದಿ ಎಣ್ಣೆಯೊಳಗೆ ಬಿಡಬೇಕು. ಮೀಡಿಯಮ್ ಉರಿ ಇರಲಿ, ಮೀಡಿಯಮ್ಗಿಂತ ಸ್ವಲ್ಪ ಸ್ಲೋ ಇದ್ದರೂ ಅಡ್ಡಿಲ್ಲ ಉರಿ. ಈ ಥರ ಬಿಡಬೇಕು. ಹೋಟೆಲ್ ಶೈಲಿಯೊಳಗನ ಮಿರ್ಚಿ ಮನೆಯೊಳಗೆ ರೆಡಿ ಆಗ್ತಾವೆ. ಸೂಪರ್ ಟೇಸ್ಟಿಯಾದಂಥ ಮಸ್ತ್ ಮಿರ್ಚಿ ಟೀ ಜೊತೆಗೆ. ಹೊರಗೆ ಕರ್ದು ಎಣ್ಣೆಯೊಳಗೆ ಕರೆದಿರ್ತಾರ. ಆ ಎಣ್ಣೆ ಅವ್ರು ಯಾಕೆ ಚೆಲ್ತಾರ್ರಿ, ಚೆಲ್ಲಲ್ಲ. ಮನೆಯೊಳಗಾದ್ರೆ ನಾವು ಪ್ಯೂವರಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡ್ಕೊಂಡು ತಿಂತೀವಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಏನೇ ಕರೆಯೋದಿದ್ರು ಸಣ್ಣ ಬಾಳಿಗೆಯೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿತೀನಿ. ಯಾಕೆ ಅಂದ್ರೆ ಅದು ಕರ್ದಿಂದ ಎಣ್ಣೆ ಯೂಸ್ ಮಾಡಬಾರ್ದು, ಒಳ್ಳೆಯದಲ್ಲ ಅಂತಾರೆ. ಅದಕ್ಕೋಸ್ಕರ ಎಷ್ಟು ಬೇಕಷ್ಟೇ ಹಾಕ್ಕೊಂಡು ನಾನು ಕರಿತಿರ್ತೀನಿ. ನೋಡಿರಿ, ಈಗ 3 ಬಿಟ್ಟೀನಿ. ಆಮೇಲೆ ಇನ್ನೊಂದು ಟ್ರಿಪ್ ಬಿಟ್ಟು ತೋರಿಸ್ತೇನೆ. ಸೇಮ್ ಟು ಸೇಮ್ ಹೋಟೆಲ್ನಾಗ ತಿಂದಂಗನ ಆಗ್ಯಾವ್ರಿ. ಅಷ್ಟೊಂದು ರುಚಿಯಾಗ್ಯಾವು. ಆಮೇಲೆ ಇನ್ನೊಂದು, ಹಿಟ್ಟು ಕಲಸೋದು ಮೇನ್ ಇಂಪಾರ್ಟೆಂಟು. ಹಿಟ್ಟು ಆಗಲ್ಲ ಕಲಸೋದು ತೋರಿಸಿದ್ನಲ್ಲ ಆ ಥರ 5 ನಿಮಿಷ ಒಂದೇ ರೊಟೇಷನ್ನಾಗ ಚಲೋ ಹೊತ್ನಂಗೆ ಹೊಡಿಬೇಕು. ಮಿರ್ಚಿ ಚೆಂದ ಬರಬೇಕು ಅಂದ್ರೆ ಅದು ಹಿಟ್ಟು ಫ್ಲಫಿಯಾಗಿ ಬರಬೇಕು. ಆನಂತರ ಬಿಡುವಾಗ ಇಲ್ಲಿ ಮೆಣಸಿನ್ಕಾಯಿ ಕಾಣಕತ್ತಾವೆ ನೋಡಿರಿ ಮಿರ್ಚಿಯೊಳಗೆ. ನಿಮಗೆ ಈ ಥರ ಮೆಣಸಿನ್ಕಾಯಿ ಕಾಣಬೇಕವು. ಒಂದು ಸೈಡ್ ಹಿಟ್ಟು ಹಚ್ಕೋಬೇಕು, ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಬೇಕು. ಯಾಕೆ ಅಂದರೆ ಈ ಮಿರ್ಚಿ ತಿನ್ನುವಾಗ ಮೆಣಸಿನ್ಕಾಯಿ ತಿಂದ್ರನ ಅದರ ರುಚಿ ಬರೋದು. ಮೆಣಸಿನ್ಕಾಯಿ ತೆಗೆದು ತಿಂದ್ರೆ ಸರಿಯಾಗಂಗಿಲ್ಲ. ಹಿಟ್ಟಿನ ಜೊತೆಗೆ ಮೆಣಸಿನ್ಕಾಯಿ ತಿನ್ನಬೇಕು. ಅದಕ್ಕೋಸ್ಕರ ಮೀಡಿಯಮ್ ಖಾರ ಇರೋಂಥವು ತೊಗೋಬೇಕು. ಅತಿ ಖಾರ ಬೇಡ, ಅತಿ ಸಪ್ಪೆ ಬೇಡ. ನೋಡಿರಿ, ಒಂದು ಸಲ ಮೀಡಿಯಮ್ ಖಾರ ಇದ್ದಿದ್ದ ಮೆಣಸಿನ್ಕಾಯಿ ತಂದು ಈ ವಿಧಾನದಾಗ ಮಿರ್ಚಿ ಮಾಡಿ ಟೀ ಜೊತೆಗೆ ತಿನ್ನಿರಿ. ಪದೇ ಮಾಡ್ಕೋತೀರಿ. ಅಷ್ಟೊಂದು ಟೇಸ್ಟಿಯಾಗಿ ಬರ್ತಾವೆ. ಹಿಟ್ಟು ಮಾತ್ರ ಒಳ್ಳೇದಿರಬೇಕಷ್ಟೇ. ನೋಡಿರಿ, ಇವಾಗ ಎಷ್ಟು ಚೆಂದ ಬಂದಾವೆ ನೋಡಿರಿ. ಇನ್ನೊಂದು ಟ್ರಿಪ್ ನಿಮಗೆ ಹಾಕಿ ತೋರಿಸ್ತೀನಿ.
ಈ ಥರ ಬಿಟ್ಟು ಎರಡು ಸೈಡು ತಿರುಗಿಸಿ ಹಾಕಿ ಚೆಂದ ಬೇಯಿಸ್ಕೋಬೇಕು. ಜೋರು ಉರಿಯೊಳಗೆ ಬೇಯಿಸ್ಬಾರ್ದು, ಮೇಲೆ ಕೆಂಪಾಗಿಬಿಡ್ತಾವೆ, ಒಳಗೆ ಹಿಟ್ಟು ಹಸಿ ಇರ್ತೈತಿ. ಅದಕ್ಕೋಸ್ಕರ ಮೀಡಿಯಮ್ ಟು ಸ್ಲೋ ಉರಿಯೊಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ಚೆಂದಾಗಿ ಬೇಯ್ತಾವೆ, ಮೇಲೆ ಕ್ರಿಸ್ಪಿ ಆಗ್ತಾವೆ, ಒಳಗೆ ಸ್ಮೂತಾಗಿ ಬೆಂದಿರ್ತಾವೆ. ಒಂದು ಸಲ ಟ್ರೈ ಮಾಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರ್ಯಾರಿಗೆ ಮಿರ್ಚಿ ಇಷ್ಟ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ, ಇವಾಗ ನೋಡಿರಿ ಇವನು ಚೆಂದ ಬೇಯಿಸಿ ಪ್ಲೇಟಿಗೆ ತೆಗೆದು ಸರ್ವ್ ಮಾಡಿ ನಿಮಗೆ ತೋರಿಸ್ತಾನೆ. ಮೇಲೆ ಕ್ರಿಸ್ಪಿಯಾಗಿ ಬಂದಾವು, ಒಳಗಡೆ ಸ್ಮೂತಾಗಿ ಬೆಂದಾವು. ಈ ಥರ ಕಲರ್ ಚೇಂಜ್ ಆಗಬೇಕು ಮಿರ್ಚಿದು. ಈ ಹಿಂದೆ ವಿಡಿಯೋದಾಗ ನಾನು ಆಲೂ ಬಜ್ಜಿ ಮಾಡಿ ತೋರ್ಸೇನಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟೇರಿ, ಚೆನ್ನಾಗಿ ನೋಡ್ರಿ, ಇಷ್ಟ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನೋಡಿರಿ ಈ ಕಲರ್ ಬಂದಿಂದ ತೆಗೆದುಬಿಡಬೇಕು. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ಏನು ಚೆಂದ ಬಂದಾವೆ ನೋಡಿರಿ, ಅಷ್ಟೇ ರುಚಿಯಾಗಿ ಬಂದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.